ಈ ವಾರ ಯಾವ ರಾಶಿಯವರಿಗೆ ಸಮಸ್ಯೆ ಆಗುತ್ತೆ, ಯಾವ ರಾಶಿಯವರಿಗೆ ಅದೃಷ್ಟ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ವಾರ ಭವಿಷ್ಯದಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಅಂತಂದರೆ, ಕೆಲಸದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ಹಣ ಇನ್ನು ಹುಡ್ಕೊಂಡು ಬರುತ್ತೆ, ಜೊತೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ನಿಮ್ಮ ಕೋಪವೇ ನಿಮಗೆ ದೊಡ್ಡ ಶತ್ರು. ನೀವು ಕೋಪ ಮಾಡಿಕೊಂಡು ಬರುವಂಥ ಒಂದು ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಬಿಡ್ತೀರ. ಕೇರ್ಫುಲ್ಲಾಗಿರಿ. ಮತ್ತು ಸಂಬಂಧಗಳಲ್ಲಿ ಕ್ಲಾರಿಟಿ ಇರಬೇಕು. ಅಂತಂದರೆ ಅವನು ನಂಬಬೇಕು, ಅಥವಾ ಅವನ ಅನುಮಾನಪಟ್ಟು ಅವನ್ನ ಉಪಯೋಗಿಸ್ಕೊಳ್ಳೋದು ಇಲ್ಲದೆ, ಮತ್ತು ಅವನ ಜೊತೆ ವ್ಯವಹಾರನೂ ಮಾಡೋಕ್ಕಾಗದೇನೆ ಈ ಥರ ಸಮಸ್ಯೆಗಳ ತಂದು ಇಟ್ಕೋಬೇಡಿ. ಮೇಷರಾಶಿಯವರಿಗೆ ಹೇಗೆ ಇದೆ ಅಂತಂದರೆ, ಈ ವಾರ ಸ್ವಲ್ಪ ಚೆನ್ನಾಗಿದೆ, ತೊಂದರೆ ಇಲ್ಲ, 50-50. ಮತ್ತು ಈ ವಾರ ಯಾವುದೇ ರೀತಿಯಿಂದ ಸಮಸ್ಯೆಗಳಾಗಬಾರ್ದು ಅಂತಂದರೆ ಕನಕಾಂಬರ ಹೂವನ್ನು ದೇವರಿಗೆ ಅರ್ಪಣೆ ಮಾಡಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಜೊತೆಗೆ ನೀವೇನು ಮತ್ತು ಹಳದಿ ಕವಡೆಯನ್ನು ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ. ವೃಷಭ ರಾಶಿಯವರಿಗೆ ಅಂತಂದರೆ, ಹಣದ ಒಂದು ಲಾಭ ತುಂಬ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಇಷ್ಟೊಂದು ನಿರಾಳತೆ ಬಂದ್ಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿ ಇತ್ತು ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಹೊಸ ಅವಕಾಶಗಳು ನಿಮಗೆ ಬರ್ತಾ ಹೋಗುತ್ತೆ. ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ತುಂಬ ಅಲೆದಾಟ ಸುತ್ತಾಟ ಆಗುತ್ತೆ. ರಾತ್ರಿ 9 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಿಕೊಡಿ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು, ಬೇಜಾರು ಇದೆಲ್ಲ ಆಗ್ತಾ ಬರುತ್ತೆ. ಕೇರ್ಫುಲ್ಲಾಗಿರಿ. ಜೊತೆಗೆ ನಿಮ್ಗೆ ಯಾವುದೇ ರೀತಿಯಂಥದ್ದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ, ನೀವು ಗುರುಚರಿತ್ರೆಯನ್ನು ನೀವು ಕೇಳಿ, ತುಂಬ ಚೆನ್ನಾಗುತ್ತೆ. ಒಂದು ವಾರಕ್ಕೆ ಒಂದು ಸರಿ ಕೇಳಿ, ತುಂಬ ಚೆನ್ನಾಗ್ತಾ ಬರುತ್ತೆ. ಜೊತೆಗೆ ಈ ವಾರ ನಿಮಗೆ ಯಾವುದು ಅಂತಂದರೆ, ಅಳಸಂದೆ ಕಾಳನ್ನು ದಾನ ಕೊಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಸಡನ್ನಾಗಿ ತುಂಬ ಚೇಂಜಸ್ಗಳನ್ನು ಕಾಣಿಸ್ತಾ ಹೋಗ್ತೀರ. ಮತ್ತು ಹೊಸ ಐಡಿಯಾಗಳು ಬರ್ತಾ ಹೋಗುತ್ತೆ. ಆದರೆ ಯಾವುದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಕನ್ಫ್ಯೂಷನಲ್ಲಿ ಡಿಸಿಷನ್ ತೊಗೊಂಡು ಸಮಸ್ಯೆಗಳನ್ನು ನೀವೇ ತಂದ್ಕೋತೀರಾ. ದುಡ್ಡು ಹೆಂಗೆ ಅಂತಂದರೆ, ಈ ಕಡೆ ಬಂದಂಗೂ ಇಲ್ಲ ಬಿಟ್ಟಂಗೂ ಇಲ್ಲ, ಈ ರೀತಿ ದುಡ್ಡು ನಿಮಗೆ ಬರ್ತಾ ಹೋಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದೆ, ಕುಟುಂಬದಲ್ಲಿ ವಿಶೇಷವಾದ ಒಂದು ಸಂತೋಷ, ಸಡಗರ, ನೆಮ್ಮದಿ ಎಲ್ಲವನ್ನು ಕೂಡ ಕಾಣಿಸ್ತೀರ. ಹಣಕಾಸಿನ ಒಂದು ಸುಧಾರಣೆ ಬರ್ತಾ ಹೋಗುತ್ತೆ. ಯಾವ ಕೆಲಸ ಕಾರ್ಯಗಳು ಕೂಡ ಈ ವಾರ ಆಗೋದಿಲ್ಲ. ಮತ್ತು ಆಗಬೇಕು ಅಂತಂದರೆ ಎಕ್ಕದ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ತಂಬಿಟ್ಟನ್ನು ನೀವು ದೇವರಿಗೆ ಅರ್ಪಿಸಿ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಮನೆಯ ವಿಚಾರದಲ್ಲಿ ಸ್ವಲ್ಪ ಲಾಭನ ನೀವು ಕಾಣಿಸ್ಕೋತೀರ, ಒಳ್ಳೆಯದಾಗ್ತಾ ಬರುತ್ತೆ. ಒಂದು ಹೊಸ ವಸ್ತುವನ್ನು ನೀವು ಖರೀದಿ ಮಾಡ್ತಾ ಹೋಗ್ತೀರಾ. ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದೈತಂದರೆ, ಯಶಸ್ಸಿನ ಒಂದು ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ಮತ್ತು ರೆಕಗ್ನೈಸೇಷನ್ ಬರ್ತಾ ಹೋಗುತ್ತೆ, ನಿಮ್ಮನ್ನು ಗುರುತಿಸ್ತಾ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ.
ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನ ವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಹೋಗ್ತೀರಾ. ಮತ್ತು ಯಾವುದೇ ಕಾರಣಕ್ಕೂ ಸ್ವಾರ್ಥ ಅನ್ನೋಂಥದ್ದು ಬೇಡ, ಈಗೋ ಅನ್ನೋಂಥದ್ದು ಬೇಡ. ಲಕ್ಕು ಈ ವಾರ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಅಚಾನಕ್ಕಾಗಿ ನಿಮಗೆ ಅದ್ಭುತವಾದಂಥ ಒಂದು ಬೆಳವಣಿಗೆಗಳು ಆಗ್ತಾ ಬರುತ್ತೆ. ಚೆನ್ನಾಗಿದೆ. ಸಿಂಹ ರಾಶಿಯವ್ರಿಗೆ ವಾರ ತುಂಬ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ನೀವು ಎಷ್ಟು ಪ್ಲ್ಯಾನಿಂಗ್ ಮಾಡ್ತೀರೋ ಅಷ್ಟು ಸಕ್ಸಸ್ ಆಗ್ತೀವಿ. ನೀವು ಪ್ಲ್ಯಾನಿಂಗ್ ಮಾಡೋದಿದ್ರೆ ನೀವು ಏನೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರೂ ಕೂಡ ಅದು ಸಕ್ಸಸ್ಗಳು ಆಗೋದಿಲ್ಲ. ಇನ್ಕಮ್ಮು ಸ್ವಲ್ಪ ಕಡಿಮೆನೇ ಈ ಒಂದು ವಾರ. ಮತ್ತು ಅತಿಯಾಗಿ ಯೋಚನೆ ಮಾಡಿ ನೀವೆಲ್ಲವನ್ನು ಕಳ್ಕೊತಾ ಹೋಗ್ತೀರ. ಮತ್ತು ನಿಮಗೆ ಸರಿಯಾದಂಥ ಒಂದು ನೀವು ಯಾರು ನಂಬಿರ್ತೀರೋ ನಂಬಕ್ಕೆ ಹೋಗ್ಬಿಡಿ, ಅವರು ಸಪೋರ್ಟ್ ಮಾಡಲ್ಲ ನಿಮಗೆ ಈ ವಾರ. ಅದೊಂದು ನಿಮಗೆ ಸಮಸ್ಯೆಗಳು ಕಂಡು ಬರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತಂದರೆ, ನೀವೇನು ಅಂತಂದರೆ ಯಾರೋ ಒಂದು ಮಾತನ್ನು, ಯಾವೊಂದು ವಿಚಾರದಲ್ಲಾಗಲಿ ಅಥವಾ ಯಾರನ್ನೇ ಆಗಲಿ ಇನ್ನೊಬ್ಬರ ಒಂದು ಮಾತನ್ನು ಕೇಳಿ ನೀವು ಸಮಸ್ಯೆಗಳನ್ನು ತಂದ್ಕೋತೀವಿ. ಅದಕ್ಕೋಸ್ಕರ ಯಾವ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ. ನಿಮ್ಮದೇ ಒಂದು ಓನ್ ನಿರ್ಧಾರ ಇರಲಿ. ಹಣ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು ನಿಮ್ಮ ರಿಲೇಷನ್ಶಿಪ್ಪು ಸ್ವಲ್ಪ ಒಂಚೂರು ನೀವೇನೇ ಮಾತಾಡೋದು ತಪ್ಪು ತಿಳ್ಕೊಳ್ಳೋಂಥ ಒಂದು ಚಾನ್ಸ್, ರಿಲೇಷನ್ನಿಂದ ಸ್ವಲ್ಪ ತೊಂದರೆ ಇದೆ ಈ ವಾರ. ಅದಕ್ಕೋಸ್ಕರ ನೀವು ಹೆಸರು ಕಾಳನ್ನು ದಾನ ಕೊಡಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ನೀವು ದುರ್ಗಾರಾಧನೆಯನ್ನು ಮಾಡಿ ಒಳ್ಳೆಯದಾಗ್ತವೆ. ಆನ್ಲೈನ್ ಕ್ಲಾಸು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನ ವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಅಂತಂದರೆ ಈ ವಾರ ಹೈ ಲೆವೆಲ್ ಕಾನ್ಫಿಡೆನ್ಸ್, ಏನು ಕೆಲಸ ಕೊಟ್ಟರು ನೀವು ಮಾಡಿ ಬಿಸಾಕುವಷ್ಟು ಒಂದು ಕಾನ್ಫಿಡೆಂಟ್ ಇರುತ್ತೆ. ಅದ್ಭುತವಾಗಿರುತ್ತೆ. ನೀವೇನತ್ತೆ ಕಾಲು ಕಿರ್ಕೊಂಡು ನೀವೇ ಜಗಳ ಕೊಟ್ಟೋಗ್ಬಿಡ್ತೀರ. ಒಂದು ಸಣ್ಣ ಸಮಸ್ಯೆ ನಿಮಗೆ ದೊಡ್ಡ ಒಂದು ಒಂದು ದೊಡ್ಡದಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೀವು ಸಣ್ಣ ಜಗಳಗಳನ್ನು ಜಾಸ್ತಿ ಮಾಡ್ಕೋ, ತಾಳ್ಮೆ ಇರಲಿ. ಮತ್ತು ಏನೇ ಒಂದು ಕೆಲಸ ಕಾರ್ಯಗಳನ್ನು ಇದೆ ಈ ವಾರನೇ ಒಂದು ಮಾಡಿ ಮುಗಿಸಿ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಧನುಸ್ಸು ರಾಶಿಯವ್ರಿಗೆ ಅಂತ ತುಂಬ ಜಾಸ್ತಿ ಪ್ರಯಾಣವನ್ನು ಮಾಡ್ತಾ ಹೋಗ್ತೀರಾ. ನಿಮಗೆ ಫ್ಯೂಚರ್ ಕೆರಿಯರು ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಓವರ್ ಕಾನ್ಫಿಡೆನ್ಸ್ ಮತ್ತು ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಈ ತಿಂಗಳಂತೆ ನಿಷ್ಕಂಶಿ ಒಂದು ವಾರ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ಕೆಲಸದಲ್ಲಿ ತುಂಬ ಉತ್ತಮವಾದಂಥ ಒಂದು ಬೆಳವಣಿಗೆ ಕಾಣಿಬರುತ್ತೆ. ಬಟ್ ಹಣದ ಒಂದು ಕೊರತೆ ಜಾಸ್ತಿ ಬರುತ್ತೆ. ಮತ್ತು ಸ್ವಲ್ಪ ಏಡು ಬೀಳುವಂಥದ್ದು ಮತ್ತು ಗಾಯಗಳಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿವಿ ಅಂತಂದರೆ, ಹಾಲನ್ನು ನೀವು ದಾನ ಕೊಡಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಜೊತೆಗೆ ನೀವು ವಿಶೇಷವಾಗಿ ಈಶ್ವರನ ಒಂದು ಆರಾಧನೆ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡೋಕ್ಕೆ ಹೋಗ್ಬಿಡಿ. ಲೋನ್ ತಗೋತು ಅಂತ ನೀವು ತೀರ್ಸೋಕ್ಕಾಗೋದಿಲ್ಲ. ಮತ್ತು ಹೊಸ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರಿ. ಅವ್ನು ಹಿಂದೆ ಗೊತ್ತಿರೋ ಮುಂದೆ ಗೊತ್ತಿರೋ ಒಂದೆಲ್ಲ ವಿಚಾರಗಳನ್ನು ಹೇಳ್ಕೊತಂದು ನಿಮಗೆ ಅವನು ತೊಂದರೆಯನ್ನು ಉಂಟು ಮಾಡ್ತಾರೆ. ಮತ್ತು ಸ್ನೇಹಿತರಿಂದ ಸಹಾಯ ಸಿಗುತ್ತೆ. ನೀವು
ಈ ವಾರ ಏನಕ್ಕೆ ಇಷ್ಟೊಂದು ಶ್ರಮ ಪಡ್ತಾ ಇದ್ದೆ. ಇನ್ನು ಆಧ್ಯಾತ್ಮ ಪಯಣ, ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವನ ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ ಅಂತ ಯೋಚನೆ ಮಾಡಿದ್ರೆ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇನ್ನು ಮೀನರಾಶಿಯವರಿಗೆ ಲಕ್ಕು ತುಂಬ ಸಪೋರ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಈ ವಾರ. ಹಣದ ಒಂದು ಅದ್ಭುತವಾದಂಥ ಒಂದು ಲಾಭ ನಿಮಗೆ ಸಿಗ್ತಾ ಹೋಗುತ್ತೆ, ಮತ್ತು ಮನಃಶಾಂತಿ ಸಿಗ್ತಾ ಹೋಗುತ್ತೆ, ನೆಮ್ಮದಿ ಸಿಗ್ತಾ ಬರುತ್ತೆ, ಆರಾಮಾಗಿರುತ್ತೆ ಈ ಮೀನರಾಶಿಯವ್ರಿಗೂ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು ಅಂತಂದರೆ ನೀವು ಸಾಧ್ಯ ಆಯಿತು ಅಂತಂದರೆ ನೀವು ದೇವರಿಗೆ ನೀವು ನಿಂಬೆಹಣ್ಣು ದೀಪವನ್ನು ಹಚ್ಚಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಈ ವಾರದ ಒಂದು ರಾಶಿ ಭವಿಷ್ಯ. ಮತ್ತು ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಅಂದ್ಕೊಂಡಿದ್ದೀನಿ ಮೆಸೇಜನ್ನ ಕಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ